ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಯಶಸ್ವಿಯಾದ ಹಿನ್ನೆಲೆಯಲ್ಲಿ ತಿರಂಗ ಯಾತ್ರೆ 800 ಮೀಟರ್ ಉದ್ದದ ರಾಷ್ಟ್ರಧ್ವಜವನ್ನು ನಗರದ ಪ್ರವಾಸಿ ಮಂದಿರದಿಂದ ನಗರದಲ್ಲಿ ಪ್ರಮುಖ ವೃತ್ತಗಳಾದ ಬಸವವೃತ್ತ, ಹಳೆ ಬಜಾರ್ ರಸ್ತೆ, ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತ, ಕನಕದಾಸ್ ವೃತ್ತದ ಮೂಲಕ ಗಾಂಧಿ ವೃತ್ತದವರೆಗೆ ತಿರಂಗ ಯಾತ್ರೆಯಲ್ಲಿ ಭಾರತ ಧ್ವಜವನ್ನು ಅತಿ ವಿಜೃಂಭಣೆಯಿಂದ ಮಾಡುವ ಮೂಲಕ ದೇಶಭಕ್ತಿ ಮೊಳಗಿತ್ತು. ಇನ್ನು ಭಾರತೀಯ ಸೈನ್ಯದ ವೀರ ಸೈನಿಕರು ತಮ್ಮ ಶೌರ್ಯ, ಸಾಹಸ, ಬಲಿದಾನದಿಂದ ಆಪರೇಷನ್ ಸಿಂಧೂರ್ ಅನ್ನು ಯಶಸ್ವಿಯಾಗಿ ಕಾರ್ಯಾಚರಣೆ ಮಾಡಿರುವುದರಿಂದ ರಾಷ್ಟ್ರ ರಕ್ಷಣೆಗಾಗಿ ನಾಗರಿಕ ಸಮಿತಿ ಸಿಂಧನೂರು, ಮಾಜಿ ಸೈನಿಕರು, ಎಕ್ಸಲೆಂಟ್ ಕಾಲೇಜು, ಆದಿತ್ಯ ಕಾಲೇಜ್, ಸಂಕೇತ್ ಕಾಲೇಜ್ ಹಾಗೂ ಪಾಟೀಲ್ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳು 800 ಮೀಟರ್ ಉದ್ದತ್ವದ ರಾಷ್ಟ್ರಧ್ವಜವನ್ನಿಟ್ಟುಕೊಂಡು ಸಾಗಿದ್ದು ವಿಶೇಷವಾಗಿತ್ತು. ಯಾತ್ರೆಯ ಮೂಲಕ ಪ್ರತಿಯೊಬ್ಬರಲ್ಲಿ ದೇಶಭಕ್ತಿ ಜಾಗೃತಿಗೊಳಿಸುವ ಕೆಲಸವನ್ನು ಮಾಡಲಾಯಿತು. ಈ ಸಂದರ್ಭದಲ್ಲಿ ಬಂಗಾರಿ ಕ್ಯಾಂಪಿನ ಸಿದ್ದರಾಮ ಶರಣರು, ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ, ಮುಖಂಡರಾದ ಬಸವರಾಜ ನಾಡಗೌಡ, ಕೆ ಕರಿಯಪ್ಪ, ಸೋಮನಗೌಡ ಬಾದರ್ಲಿ, ಬಾಬುಗೌಡ ಬಾದರ್ಲಿ, ಎಂ ದೊಡ್ಡ ಬಸವರಾಜ, ವೆಂಕಟೇಶ್ ಕೆ, ಸಿದ್ದರಾಮೇಶ್ ಮನ್ನಪುರ, ಲಿಂಗರಾಜ್ ಹೂಗಾರ್, ಶಿವಬಸವನಗೌಡ ಗೋರೆಬಾಳ್, ಮಲ್ಲಿಕಾರ್ಜುನ ಜೀನೂರು, ಆರ್.ಸಿ. ಪಾಟೀಲ್, ಈರೇಶ್ ಇಲ್ಲೂರು, ಸೈಯದ್ ಆಸಿಫ್, ಸಿದ್ದು ಹೂಗಾರ್, ವಿವಿಧ ಸಂಘ ಸಂಸ್ಥೆಗಳು, ನ್ಯಾಯವಾದಿಗಳು, ವೈದ್ಯರು, ವ್ಯಾಪಾರಸ್ಥರು, ಸಮಸ್ತ ನಾಗರಿಕರು ಮತ್ತು ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ನಮ್ಮ ದೇಶದ ಎಲ್ಲ ದಾರ್ಶನಿಕರ ಪವಿತ್ರ ಚೇತನಾ ಶಕ್ತಿಗೆ ನಮ್ಮ ಅನಂತಾನಂತ ಪ್ರಣಾಮಗಳನ್ನು ಸಲ್ಲಿಸಿ ಇಂದಿನ ದಿವಸ ಈ ತಿರಂಗ ಧ್ವಜವನ್ನು ಹಿಡಿದು ನಾವು ನೀವೆಲ್ಲರೂ ಬರೋದು ನೋಡಿದಂತಂದ್ರೆ ಬಹುಶಃ ಇಲ್ಲಿಯೇ ಎಲ್ಲಾ ರೀತಿಯಿಂದ ಪಾಕಿಸ್ತಾನದವರೆಲ್ಲ ನಶಿಸಿ ಹೋಗ್ತಾರೇನೋ ಅಂತಕ್ಕಂಥ ಭಾವನೆ ನಮ್ಮಲ್ಲಿ ಮೂಡ್ತಾ ಇದೆ. ಇಂಡಿಯನ್ ಅಟ್ಯಾಕ್ ನೋಡಿದ್ ಇನ್ನೊಂದು ವಾರ ಆಗಿದ್ರೆ ಪಾಕಿಸ್ತಾನ ಉಳಿತಿದ್ದಲ್ಲ. ಸುಳ ಮಕ್ಕಳ ನಮ್ ಭಾರತ್ ಮೇರಾ ಭಾರತ್ ಮಾನ್, ನಾವು ಯಾವಾಗ್ಲೂ ಭಾರತ್ ಜೊತೆಗಿರ್ತೀವಿ, ಭಾರತ ದೇಶ ಜೊತೆಗಿರ್ತೀವಿ, ನಾವೆಲ್ಲರ ಜೊತೆಗಿತ್ತು. ಇಂಥ ಸಂದರ್ಭ ಬಂದ್ರೆ ನಾವೆಲ್ಲರೂ ಕೂಡ ಜೊತೆಗಾಗಿ ಇದ್ದು ಭಾರತ ದೇಶನ ಸಪೋರ್ಟ್ ಮಾಡೋಣ ಅಂತೇಳಿ ಎರಡು ಮಾತನ್ನು ಇದು ಮಾಡ್ತಾರೆ. ಒಂದೇ